ದಿನ ಮಂಗಳವಾರ ಬೆಳಿಗ್ಗೆ ವೋಟ್ ಹಾಕುವ ವೋಟಿಂಗ್ ದಿನ ತಾವೆಲ್ಲರೂ ಕಮಲದ ಹೂವು ಸೀರಿಯಲ್ ನಂಬರ್ 1 ಡಾಕ್ಟರ್ ಉಮೇಶ್ ಯಾದವ್ ನನಗೆ ವೋಟ್ ಹಾಕಿ ಗೆಲ್ಲಿಸಬೇಕಂತ ಹೇಳಿ ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡಿ ಬಂದು ನಾವು ನಿಮಗೆ ಗೊತ್ತಿದೆ ಇವತ್ತು ಮೋದಿಜಿಯವರು ಬಂದ ಮೇಲೆ ನಮ್ಮ ಕಲಬುರಗಿಯಲ್ಲಿ ಅನೇಕ ಅಭಿವೃದ್ಧಿಗಳಾಗಿವೆ. ಆದರೆ ಕಾಂಗ್ರೆಸ್ದವರು ಒಂದು ತಿಂಗಳಿಂದ ನಾವು ನೋಡ್ತಾ ಇದ್ವಿ ಮೀಡಿಯಾದಲ್ಲಿ ಎದ್ದು ಕೂಡಲೇ ಒಂದೇ ಮಂತ್ರ ಜಪಿಸ್ತಾರವ್ರು. ಮೋದಿಜಿಯವರು ದೇಶಕ್ಕೆ ಏನ್ ಮಾಡ್ಯಾರ, ಮೋದಿಜಿಯವರು ಕರ್ನಾಟಕ ಕೊಡುಗೆ ಏನು, ಮೋದಿಜಿಯವ್ರ ಕೊಡುಗೆ ಕಲಬುರಗಿ ಏನು, ಉಮೇಶ್ ಯಾದವ್ ಅವ್ರ ಕೊಡುಗೆ ಏನು, 5 ಕೊಡುಗೆ ಬಗ್ಗೆ ಹೇಳ್ರಂತ ಹೇಳ್ತಾರೆ. MP ಆಗಿ 5 ವರ್ಷದಾಗ 2 ವರ್ಷ ಕೊರೋನಾದಾಗ ಹೋಯಿತು. ಕೇವಲ 3 ವರ್ಷ ಉಳಿತು ನಮಗ. ನಮ್ಮ ಕೊಡುಗೆ ಬಗ್ಗೆ ಅವ್ರು ಕ್ವಶನ್ ಮಾಡ್ತಾರೆ. ನಾನು ಅವ್ರಿಗೆ ಕೇಳ್ತೀನಿ, ಕಾಂಗ್ರೆಸ್ ಪಾರ್ಟಿದವ್ರಿಗೆ ಕೇಳ್ತೀನಿ, ನಾನು 65 ವರ್ಷದ ನಿಮ್ಮ ಆಳಿಕೆ, ನಿಮ್ಮ ಕೊಡುಗೆ ಏನು ನಮ್ಮ ಭಾಗಕ್ಕೆ, ನಿಮ್ಮ ಕೊಡುಗೆ ಏನು ನಾನು ಕೇಳ್ತೀನಿ. ಇವತ್ತು ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ನಾವು. ವರ್ಷದ ತಲೆಯ ಆದಾಯ ಎಲ್ಲಕ್ಕಿಂತ ಕಡಿಮೆ ಕಲಬುರಗಿ ಮತಕ್ಷೇತ್ರ. ಲೀಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಕಲಬುರಗಿ. ಇವತ್ತು ಹೆಲ್ತ್ ಇಂಡೆಕ್ಸಸ್ ಅವೆಲ್ಲ ಎಲ್ಲಕ್ಕಿಂತ ಕಡಿಮೆ ನಮ್ಮ ಕಲಬುರಗಿ. ಇವತ್ತು ಇಲ್ಲಿ ACC ಸಿಮೆಂಟ್ ಫ್ಯಾಕ್ಟರಿ ಶಾಬಾದ್, CCI ಕುರ್ಕುಂಟ ಸೇಡಂ, MSK ಮಿಲ್ ಕಲಬುರಗಿ, ABL ಶಾಬಾದ್, ಇದು ಅನೇಕ ಫ್ಯಾಕ್ಟರಿಗಳು ನೀವು ಮುಚ್ಚಿರಿ ಕಾಂಗ್ರೆಸ್. ಇವತ್ತು ನಮ್ಮ ಮೋದಿಜಿಯವರು ನಮ್ಮ ಈ ಭಾಗಕ್ಕೆ ಕಾಂಗ್ರೆಸ್ ಅವರು ಎಂದು ಇಂಥ ದೊಡ್ಡ ಕೆಲಸ ಮಾಡಿಲ್ಲ. ಇವತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್, 1 ಲಕ್ಷ ಜನರಿಗೆ ಉದ್ಯೋಗ ಕೊಡುವಂತ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮೋದಿಜಿಯವರು ನಮ್ಮ ಗುಲ್ಬರ್ಗ ಕೊಟ್ಟಿದ್ದಾರೆ. ಇವತ್ತು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ನಾವು ಬೊಮ್ಮಾಯಿ ಸಾಹೇಬರಿಗೆ ಧನ್ಯವಾದ ಹೇಳಬೇಕಾಗ್ತದೆ. ನಿಮಗೆ ಗೊತ್ತದ ನಮ್ಮ ಕಲಬುರಗಿ ರೂರಲ್, ಗ್ರಾಮೀಣ ಕಲಬುರಗಿ, ಚಿತ್ತಾಪುರ್, ಸೇಡಂ, ಗುರ್ಮಿಟ್ಕಲ್ ಎಲ್ಲಕ್ಕಿಂತ ಜಾಸ್ತಿ ವಲಸೆ ಹೋಗ್ಲಿಕ್ಕೆ ದುಡಿಲಿಕ್ಕೆ ಹೋಗೋರು ನಮ್ಮ ಈ ಕ್ಷೇತ್ರದವರು. ಈಗಾಗಲೇ ನಿಮ್ಮ ಡಾಟಾ ನಮ್ಮ ಹತ್ರ ಇದೆ. ಕೋವಿಡ್ ಪೀರಿಯಡ್ ಯಾರ್ಯಾರು ಹೊರ ಹೋಗಿದ್ರು, ಯಾರ್ಯಾರು ಬಂದ್ರು, ನಮಗೆ ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗ್ ನಮಗೆ ಕೇಳಿದ್ರು, MP साहब आप कैसा लाए रिकॉर्ड? सर हम नहीं लाए रिकॉर्ड, हमारे आशा कार्यकर्ता, हमारे आंगनवाड़ी वर्कर, हमारे पुलिस जो कोरोना पीरियड में मुंबई गए थे यहाँ पे आए, उनका लिस्ट बना हुआ है. सबसे ज्यादा हमारे गुलबर्गा ये रूरल क्षेत्र के थे ನಾವು. ಅದಕ್ಕೆ ಇವತ್ತು ಇಂಥ ಜನರಿಗೆ ಉದ್ಯೋಗ ಕೊಡ್ಲಿಕ್ಕೆ ಮೋದಿಜಿಯವರು 10,000 ಕೋಟಿ ಹೂಡಿಕೆ ಮಾಡುವಂತ ಮತ್ತು 1,000 ಎಕರೆ ಜಮೀನಲ್ಲಿ ದೊಡ್ಡ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಗಂಡ ಹೆಂಡತಿಗೆ ನೌಕರಿ, ಅವರಿಗೆ ಡಿಗ್ರಿ ಬೇಕಾಗಿಲ್ಲ, ಬಿಟೆಕ್ ಯಾವುದು ಬೇಕಾಗಿಲ್ಲ. 4ನೇ ಫೇಲ್ ಆದವರಿಗೆ, ಕಲೀಲಾದವರಿಗೆ, ಗಂಡ ಹೆಂಡತಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ತಿಂಗಳಿಗೆ ಕಮ್ಸೆ ಕಮ್ 25,000 50,000 ಕೊಡುವಂತ ಇವತ್ತು ನಮ್ಮ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಅವರಿಗೆ ಕಾಣಲ್ಲ. ಇವತ್ತು ಭಾರತ್ ಮಾಲಾ ರೋಡ್, ಸಾಗರ್ ಭಾರತ್ ಮಾಲಾ ರೋಡ್, ಚೆನ್ನೈ ಬಂದರದಿಂದ ಸೂರತ್ ಬಂದರವರೆಗೆ 1,475 ಕೋಟಿ ರೂಪಾಯಿ ರೋಡ್. ಅಫ್ಜಲ್ಪುರ್ ಮತ್ತು ಜೇವರಿಗೆಯಲ್ಲಿ 71 ಕಿಲೋಮೀಟರ್. ಭಾರತ ದೇಶದ ಅತಿ ಒಳ್ಳೆ ರೋಡ್ ನಮ್ಮ ಭಾಗಕ್ಕೆ ನರೇಂದ್ರ ಮೋದಿಯವರು ಕೊಟ್ಟಾರ. ಇವತ್ತು ನರೇಂದ್ರ ಮೋದಿಜಿಯವರು ಇಲ್ಲಿ ಕಲಬುರಗಿ ರೈಲ್ವೆ ಸ್ಟೇಷನ್, ಶಾಬಾದ್ ರೈಲ್ವೆ ಸ್ಟೇಷನ್, ಈ ಮತಕ್ಷೇತ್ರ ಶಾಬಾದ್ ರೈಲ್ವೆ ಸ್ಟೇಷನ್, ವಾಡಿ ಸ್ಟೇಷನ್ ಅಭಿವೃದ್ಧಿಗಾಗಿ 150 ಕೋಟಿ ಸ್ಯಾಂಕ್ಷನ್ ಮಾಡೋ ಕೆಲಸ ಈಗಾಗಲೇ ಶುರುವಾಗಿದೆ. ಒಂದಲ್ಲ, ಇವತ್ತು ಸಾವಿರಾರು ಕೆಲಸ ನಾವು ಮೋದಿಜಿಯವರು ಮಾಡ್ಯಾರ.
ಇವತ್ತು ನಾವು ಸುರೇಶ್ ಅಂಗಡಿ ಅವರನ್ನು ನೆನೆಸ್ಬೇಕಾಗ್ತದ. ಅವ್ರು ರೈಲ್ವೆ ಮಿನಿಸ್ಟ್ರಿ ಇದ್ದಾಗ ಕೂಡ ಇಲ್ಲಿ ಅನೇಕ ಕೆಲಸ ಮಾಡಿದ್ದಾರೆ. ಅಲ್ಲಿ ಅದು ಅಂಗವಿಕಲರಿಗೆ, ದಿವ್ಯಾಂಗ ಜನರಿಗೆ ಟ್ರೈನ್ ಪಾಸ್ ತಗೋಲಿಕ್ಕೆ ಸೋಲಾಪುರಕ್ಕೆ ಹೋಗ್ಬೇಕಾಗಿತ್ತು 10-15 ವರ್ಷದಿಂದ. ಸುರೇಶ್ ಅಂಗಡಿ ಅವರು ಒಂದೇ ಅವ್ರಿಗೆ ಗೊತ್ತಾದ ಕೂಡಲೇ ನಾವು ಲೆಟರ್ ಬಂದ ಕೂಡಲೇ ಇಮಿಡಿಯೇಟ್ಲಿ ಆರ್ಡರ್ ಮಾಡಿ ಈ ಜನರಿಗೆ ಕಲಬುರಗಿಯಲ್ಲೇ ಸವಲತ್ತು ಆಗ್ಬೇಕಂತೇಳಿ ಇಂಥ ಚಿಕ್ಕ ವಿಷಯ ಬಗ್ಗೆ ಕೂಡ ಇವತ್ತು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಏರ್ಪೋರ್ಟ್ ಅಕ್ಕಪಕ್ಕ ವಿಲೇಜ್ ಎಲ್ಲ ಹಳ್ಳಿದವರು ಎಲ್ಲ ಬಂದರು. ಇವರಿಗೆ ಕುಡಿಲಿಕ್ಕೆ ನೀರಿಲ್ಲ. ನಮ್ಮ ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಆ ಸ್ಕೀಮಿನಲ್ಲಿ 185 ಕೋಟಿ ಸ್ಯಾಂಕ್ಷನ್ ಮಾಡಿ ಇವತ್ತು ಮನೆ ಹಳ್ಳಿಗೆ 100 ಹಳ್ಳಿಗಳಿಗೆ ನಮ್ಮ ಗುಲ್ಬರ್ಗ ಮತಕ್ಷೇತ್ರ ಗ್ರಾಮೀಣ ಭಾಗದ ಮತಕ್ಷೇತ್ರಕ್ಕೆ ಬರುವ 50ರಿಂದ 60 ಹಳ್ಳಿಗೆ ನೀರು ಬರುವಂತ ಕೆಲಸ, ಕುಡಿಲಿಕ್ಕೆ ನೀರು, ಶುದ್ಧ ನೀರು ಕುಡಿಲಿಕ್ಕೆ ನಮ್ಮ ಸರ್ಕಾರ ಕೆಲಸ ಮಾಡಿದೆ. ಇವತ್ತು ನಿಮಗೆ ಗೊತ್ತಿದೆ, ಒಂದು ಬಹಳ ದೊಡ್ಡ ಡಿಮಾಂಡ್ ಇತ್ತು ನಮ್ಮ ಭಾಗಕ್ಕೆ. ಟ್ರೈನ್ ಒಂದು ಡಿಮಾಂಡ್ ಇತ್ತು, ಒಂದೇ ಭಾರತ ಟ್ರೈನ್. ಇವತ್ತು ನರೇಂದ್ರ ಮೋದಿಜಿಯವರು ಇಡೀ ಭಾರತ ದೇಶದಾಗ 44 ಸಿಟಿದಾಗ ಒಂದೇ ಭಾರತ್ ಟ್ರೈನ್ ಕೊಟ್ಟಾರ. ಅದು ನಮ್ಮ ಕಲಬುರ್ಗಿಯಿಂದ ಶುರು ಆಗೋ ಟ್ರೈನು. ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈಲ್ ಮಿನಿಸ್ಟರ್ ಆದ್ರೂ ಕೂಡ ಕಲಬುರ್ಗಿಯಿಂದ ಯಾವ್ದು ಟ್ರೈನ್ ಶುರು ಮಾಡಿದ್ದಿಲ್ಲ. ಇವತ್ತು ಒಂದೇ ಭಾರತ್ ಟ್ರೈನ್ ನಮ್ಮ ಕಲಬುರ್ಗಿಯಿಂದ ಶುರು ಆಗಿದೆ. ಇದರ ಬಗ್ಗೆ ನಾನು ಹೇಳ್ತೀನಿ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುರ್ಮಿಟ್ಕಲ್ಲಲ್ಲಿ ಭಾಷಣ ಮಾಡ್ತಾ ಇದ್ರು. ನಾನು 36 ಟ್ರೈನ್ ಬಿಟ್ಟಿನಿ, ಇವ್ರು ಬರೀ ಒಂದೇ ಭಾರತ್ ಬಗ್ಗೆ ಮಾತಾಡ್ತಾರ. ನೀವು ರೈಲ್ ಮಿನಿಸ್ಟರ್ ಆದ್ರೆ 37 ಟ್ರೈನ್ಗಳು ಕಲಬುರಗಿಯಿಂದ ಬಿಟ್ಟಿಲ್ಲ, ಈ ದೇಶದ ಟ್ರೈನ್ ಬಿಟ್ಟಿರಿ. ಆಮೇಲೆ ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಟ್ರೈನ್ ಒಂದೇ ಭಾರತ ಟ್ರೈನು ಟಿಕೆಟ್ 8,000 ರೂಪಾಯಿ, 8,000 ರೂಪಾಯಿ ಟಿಕೆಟ್, ಟ್ರೈನ್ ಟಿಕೆಟ್. ಅದು ಸುಳ್ಳು ಹೇಳಿ ಮಂದಿ ಕನ್ಫ್ಯೂಸ್ ಮಾಡೋ ಕೆಲಸ ಮಾಡ್ತಾರೆ. 8,000 ಅಲ್ಲ, 1,500 ಫ್ಲೈಟ್ ಅಲ್ಲಿ ಹೋಗುವಂತ ಟ್ರೈನು, 6 ಗಂಟೆಗೆ ಮುಟ್ಟುವಂತ ಟ್ರೈನು ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಭಾಗ ಕೊಟ್ಟಿದ್ದಾರೆ. ಇವತ್ತು ಎಲ್ಲಾ ಕ್ಷೇತ್ರಕ್ಕೆ ಎಲ್ಲ ಕಡೆ ಹೋಗಿ ಬಂದಿದ್ದೇವೆ. ಎಲ್ಲರ ಮನಸ್ಸಿನಲ್ಲಿ ಕೇವಲ ಮೋದಿ, ದೇಶಕ್ಕಾಗಿ ಮೋದಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ಎಲ್ಲ ಪಣ ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಂಡ ನಂತರ ಅವರ ದೊಡ್ಡ ಕೊಡುಗೆಯನ್ನು ಕಾಂಗ್ರೆಸ್ ಸರ್ಕಾರದ ಅಂತ ಹೇಳಿದ್ರೆ ಭೀಕರ ಬರಗಾಲ. ಯಾವಾಗ ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಅವತ್ತೇ ಬರಗಾಲ ಶುರುವಾಯಿತು. ಆದ್ರೆ ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಕ್ಕೂ ಮುಂಚೆ ಬರಗಾಲ ಇತ್ತು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿ 48 ಗಂಟೆಗಳಲ್ಲಿ ಇವತ್ತು ರಾಜ್ಯಾದ್ಯಂತ ಮಳೆ ಆಯ್ತು. ಅವತ್ತು ಯಾಕೆ? ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಒಬ್ಬ ಜನನಾಯಕ, ಈ ನಾಡಿನಲ್ಲಿರ್ತಕ್ಕಂಥ ರೈತರ ಪರವಾಗಿ, ಬಡವರ ಪರವಾಗಿ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಪರವಾಗಿ ಇವತ್ತು ದೇವ್ರ ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡದೆ ಹೋದ್ರೆ ಇವತ್ತಿಂತ ಕೆಟ್ಟ ಪರಿಸ್ಥಿತಿ ರಾಜ್ಯಕ್ಕೆ ಬರ್ತಕ್ಕಂಥದ್ದು. ಬಂಧುಗಳೇ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಗಲು ರಾತ್ರಿ ಹೊತ್ತು ಶ್ರಮನ ಆಗ್ತಾ ಇದ್ದಾರೆ. ನಮ್ಮ ಕೆಲವು ಮುಖಂಡರು ಹೇಳಿದ್ರು, ಮತ್ತಿಬ್ಬರು ಮನೆ ಅವ್ರ ತಾಯಿ ತೀರ್ಕೊಂಡು 3 ದಿನ ಆಗಿಲ್ಲ, ಆದ್ರೂ ಜಾಧವ್ ಅವರನ್ನ ಗೆಲ್ಲಿಸಬೇಕು ಅಂತ ಈಗಾಗಲೇ 2-3 ದಿನದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ನಿಮಗೆ ಗೊತ್ತಿಲ್ಲ, ಆಶ್ಚರ್ಯ ಆಗ್ತದೆ ನಿಮಗೆ. ಏನ್ ಬಾಯಿ ಬಂದ ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷರು, ಅಯೋಗ್ಯರಿದ್ದಾರೆ ಅವರು ಕಾಂಗ್ರೆಸ್ ಅವರು. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ ಹೇಳಿರ್ತಕ್ಕಂಥ ಮೊದಲ ಮಾತೇನಂತ ಹೇಳಿದ್ರೆ, ನಾನು ದೇಶದ ಪ್ರಧಾನಮಂತ್ರಿ ಅಲ್ಲ, ಈ ದೇಶದ ಪ್ರಧಾನ ಸೇವಕ ಅಂತ ಹೇಳಿ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಆಶ್ಚರ್ಯ ಆಗ್ತದೆ, ಕಳೆದ 10 ವರ್ಷದಲ್ಲಿ ಬಹುಶಃ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೇನೆ ತನ್ನ ದೇಶದ ಅಭಿವೃದ್ಧಿಯ ಬಗ್ಗೆ, ತನ್ನ ದೇಶದ ಸುರಕ್ಷತೆಯ ಬಗ್ಗೆ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೇನೆ ತನ್ನ ದೇಶದ ಸರ್ವತೋನ್ಮುಖ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡತಕ್ಕಂತ ಏಕೈಕ ಪ್ರಧಾನಮಂತ್ರಿ ಭೂಮಿಯ ಮೇಲೆ ಯಾರು ಇದ್ರೆ ನನ್ನ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ. ಇದೇ ಕಾಂಗ್ರೆಸ್ ಪಕ್ಷದವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರೆ, ಇದು ನಿಮ್ಮೂರವರೇ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಏನಾಯ್ತು? 2G ಸ್ಕ್ಯಾಮ್ ಹಗರಣ, ಕೋಲ್ ಸ್ಕ್ಯಾಮ್ ಹಗರಣ, ಇವತ್ತು 12 ಲಕ್ಷ ಕೋಟಿ ಹಗರಣ ಮನಮೋಹನ್ ಸಿಂಗ್ ಅವರ 10 ವರ್ಷದ ಆಡಳಿತಾವಧಿಯಲ್ಲಿ ನಡೆದಿರ್ತಕ್ಕಂಥದ್ದು.
ಆದ್ರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಒಂದೇ ಒಂದು ಸವಾಲಾಗ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ, ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇವತ್ತು ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಲ್ತದೆ. ಈ ದೇಶದ ಸುರಕ್ಷತೆ ದೃಷ್ಟಿಯಿಂದ, ಈ ದೇಶದ ಭವಿಷ್ಯದ ದೃಷ್ಟಿಯಿಂದ 2047 ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗ್ಬೇಕು ಅಂತೇಳಿ ಒಂದು ತಪಸ್ಸಿನ ರೀತಿಯತ್ತು ಪ್ರಧಾನಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ, ಈ ಕಾಂಗ್ರೆಸ್ ಪಕ್ಷರು ಎಷ್ಟೇ ಪುಕ್ಷಟೆ ಭಾಷಣ ಮಾಡಲಿ, ಎಷ್ಟೇ ಪುಕ್ಷಟೆ ಭಾಷಣ ಮಾಡಿದ್ರು ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು, ಈ ದೇಶದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ, ದೇಶದ ಸುರಕ್ಷತೆಯ ದೃಷ್ಟಿಯಿಂದ, ದೇಶದ ಭವಿಷ್ಯದ ದೃಷ್ಟಿಯಿಂದ, ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ತೀರ್ಮಾನಕ್ಕೆ ಈಗಾಗಲೇ ಮತದಾರರು ಬಂದಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು, ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ನಮ್ಮ ತಾಯಂದರು, ನೀವು ಯಾವತ್ತೂ ಕೂಡ ನಮ್ಮ ಉಮೇಶ್ ಜಾಧವ್ ಅವ್ರನ್ನ ಕೈ ಬಿಡೋದಿಲ್ಲ, ದೊಡ್ಡ ಅಂತರದಲ್ಲಿ ನೀವು ಗೆಲ್ಲಿಸ್ತೀರ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ನೀವು ಕೊಡ್ತಕ್ಕಂಥ ಮತ ಕೇವಲ ಉಮೇಶ್ ಜಾಧವ್ ಅವ್ರನ್ನ ಗೆಲ್ಲಿಸ್ತಕ್ಕಂಥದ್ದಲ್ಲ, ನೀವು ಕೊಡ್ತಕ್ಕಂಥ ಮತ ಇವತ್ತು ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಮತ ಅನ್ನೋದನ್ನು ನೀವು ನೆನ್ಪಿಡ್ಕೋಬೇಕು. ಅಪ್ಪಿತಪ್ಪಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಗೆದ್ರೆ ಏನಾಗ್ತದೆ? ಇವತ್ತು ಕೇಂದ್ರದಲ್ಲಿ 400ಕ್ಕೂ ಹೆಚ್ಚು ಸ್ಥಾನಗಳು ಬಿಜೆಪಿ ಗೆಲ್ತದೆ. ಕಾಂಗ್ರೆಸ್ ಗೆಲ್ಲದೆ 40 ಸೀಟು. ಆ 40 ಸೀಟಲ್ಲಿ ಒಬ್ಬ ನಿಮ್ ಕಾಂಗ್ರೆಸ್ ಎಂಪಿ ಹೋಗಿ ಆ 40 ಜನರ ಮಧ್ಯೆ ಕುತ್ಕೊಂತ ವಿರೋಧ ಪಕ್ಷ ಸ್ಥಾನದಲ್ಲಿ. ನಿಮಗೆ ಇವತ್ತು 40 ಜನ ಮಧ್ಯೆ ಕುತ್ಕೊಳ್ತಕ್ಕಂಥ ವಿರೋಧ ಪಕ್ಷದಲ್ಲಿ ಕೂರ್ತಕ್ಕಂಥ ಎಂಪಿ ಬೇಕು, ಆಡಳಿತ ಪಕ್ಷ ನರೇಂದ್ರ ಮೋದಿಜಿ ಪಕ್ಕ ಕೂರ್ತಕ್ಕಂಥ ಉಮೇಶ್ ಜಾಧವ್ ಅವ್ರು ಬೇಕು ಅನ್ನೋದನ್ನ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಬೇಕಾಗ್ತದೆ. ತಾವಿವತ್ತು ತೀರ್ಮಾನ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಇಷ್ಟೆಲ್ಲ ಸಾವಿರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಮತ್ತಿಬ್ಬಡವರು. ಬಂಧುಗಳೇ, ತಾಯಂದಿರೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಏನು ಕಾಂಗ್ರೆಸ್ ಪಕ್ಷಕ್ಕೂ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಹಚ್ತಾ ಇದ್ದಾರೆ. ಅದ್ ಬಿಟ್ಟರೆ ತಲೆಯಲ್ಲಿ ಇನ್ನೇನೂ ಇಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ ಸೋಲಿಸಿರ್ತಕ್ಕಂಥ ಪಕ್ಷ ಯಾವುದು? ಇದೇ ಕಾಂಗ್ರೆಸ್ ಪಕ್ಷ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ಕೊಂಡು ಸಂವಿಧಾನ ದಿನಾಚರಣೆ ಮಾಡಿಕೊಂಡು ರಾಜ್ಯದಂತ ಯಾತ್ರೆ ಮಾಡಿಕೊಂಡು ಇವ್ರ ಯೋಗ್ಯತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಲಿಲ್ಲ. ನಿಮ್ಗೆ ಗೊತ್ತಿರಲಿ ಇತಿಹಾಸ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶವಯಾತ್ರೆ ನಡೀತಾ ಇದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಬಾಗ್ಲಾಕೊಂಡವರು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತಿದ್ರು. ಇದು ಕಾಂಗ್ರೆಸ್ ಪಕ್ಷದ ಡೋಂಗಿ ರಾಜಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಕ್ಕಂಥ ಯಾವುದೇ ಯೋಗ್ಯತೆ ನೈತಿಕತೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾರಿಗೂ ಕೂಡ ಇಲ್ಲ. ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು ಬೇರೆ, ಅಂಬೇಡ್ಕರ್ ಹೆಸರಿಗೆ ಗೌರವ ತರ್ತಕ್ಕಂಥದ್ದು ಬೇರೆ. ನನ್ನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜನ್ಮಸ್ಥಳ, ಅವರ ಓದಿದಂತ ಸ್ಥಳ, ಸಂವಿಧಾನ ಬರೀತಕ್ಕಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ವಾಸ ಇರ್ತಕ್ಕಂಥ ಸ್ಥಳ, ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸ್ಥಳ, ಅವ್ರು ಲಂಡನ್ ಇದ್ದಂತ ಸ್ಥಳ, ಪಂಚ ಕ್ಷೇತ್ರಗಳನ್ನ ಇವತ್ತು ಪಂಚತೀರ್ಥ ಕ್ಷೇತ್ರಗಳನ್ನಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರೆ ಅದು ಬಿಜೆಪಿ ಸರ್ಕಾರ ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತಕ್ಕೆ ಯಾರು ಕೊಟ್ಟಿದ್ದು? ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಪಿ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಆ ಸಂವಿಧಾನ ಶಿಲ್ಪಿ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಅಯೋಗ್ಯರು ಕಾಂಗ್ರೆಸ್ ಪಕ್ಷದವರು ಗೌರವ ಕೊಡಲಿಲ್ಲ. ಇವತ್ತು ನಾನು ಒತ್ತಾಯ ಮಾಡ್ತೇನೆ, ವಿಪಿ ಸಿಂಗ್ ಅವರೇ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಒತ್ತಾಯ ಮಾಡಿದ ನಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ. ಕೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಏನು ಇವತ್ತು ಹಬ್ಬ ಮಾಡ್ಕೊಂಡು ಕೂತಿದೆ ಇವತ್ತು ಗುಲ್ಬರ್ಗ ಜಿಲ್ಲೆನಲ್ಲಿ. ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ, ಗುಲ್ಬರ್ಗ ಜಿಲ್ಲೆನಲ್ಲಿ 10 ಕೊಲೆ ಪ್ರಕರಣಗಳು ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ, ಗುಂಡಾಗರ್ದಿ ನಡೀತಾ ಇದೆ. ನಾನು ಈ ವೇದಿಕೆ ಮೂಲಕ ಎಚ್ಚರಿಕೆಯನ್ನು ಕೊಡೋಕೆ ಇಚ್ಛೆ ಪಡ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷದ ಗುಂಡಾಗರ್ದಿ
ಮಾಡ್ತಕ್ಕಂಥ ಮುಖಂಡರು ಯಾರೇ ಇರಲಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೈ ಕೊಟ್ಕೊಂಡು ಕೂರೋದಿಲ್ಲ. ಮುಂದಿನ ದಿನಗಳಿಗೆ ತಕ್ಕ ಉತ್ತರ ನೀಡ್ತಾರೆ. ನಿಮ್ಮ ಗುಂಡಾಗರ್ದಿ ನಡೆಯೋದಕ್ಕೆ ಬಿಡೋದಿಲ್ಲ. ಅಧಿಕಾರ ಬಂದಿದೆ, ದೇವ್ರ ಮೆಚ್ಚೋ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದ್ರೆ ಮಾಡಿ, ಇಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ಕ್ಷೇತ್ರದ ಮತದಾರರು ಕೊಡ್ತಾರೆ. ಅದ್ರ ನೋಡ್ಕೊಂಡು ಮನೇಲಿ ಕೂತ್ಕೊಳ್ಳಿ. ನಿಮ್ಮ ಸರ್ಕಾರ ಬಂದಾಗಿನಿಂದ ಇವತ್ತು ರಾಜ್ಯದ ಇವತ್ತು ರೈತರು ಪರದಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಬಡ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ. ಇಂಥ ಸರ್ಕಾರ ಇವತ್ತು ಜನರ ಪಾಲಿಗೆ ಬದುಕಿದ್ರೆಷ್ಟು ಸತ್ತರೆಷ್ಟು ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಈ ದೇಶವನ್ನ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಮುಂದೆ ನಡೆಸ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ನಿಮಗೆ ಗೊತ್ತಿರೋ ದೇವೇಗೌಡರು ಸಹ ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕಂದ್ರೆ ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಬಂದಿರತಕ್ಕಂಥದ್ದು. ಇಂಥ ಶುಭ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳಾಗ್ತಕ್ಕಂಥ ಉಮೇಶ್ ಜಾಧವ್ ಅವರ ಕ್ರಮ ಸಂಖ್ಯೆ 1 ಮುಂದೆ ಕಮಲದ ಹೂವಿನ ಮುಂದೆ ಬಟನ್ ಅನ್ನು ಒತ್ತೋದ್ರ ಮೂಲಕ ಇವತ್ತು ನಮ್ಮ ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಕನಿಷ್ಠ 25,000 ಮತಗಳನ್ನು ಲೀಡ್ ಕೊಟ್ಟರೆ ಇವತ್ತು ಜಾಧವ್ ಅವರು ಸುಮಾರು 1.5 ಲಕ್ಷ ಮತಗಳ ಅಂತರದಲ್ಲಿ ಇವತ್ತು ಗೆಲ್ತಾರೆ. ಏನು ದುಡ್ಡಿನ ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನ ತಾವೆಲ್ಲರೂ ಕೂಡ ನೀಡಬೇಕು, ಜಾಧವ್ಜಿ ಅವರನ್ನ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾತನಾಡಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ